ಸ್ವಾಗತ ನಿಮಗೆ ಬೆಳ್ಳಿಗುಂಡು ಕಿಚನ್ಸ್ಗೆ. ಇವತ್ತು ನಾಗರತ್ನ ಮೇಡಮ್ ಅವರು ಅಡುಗೆ ಮಾಡಿ ತೋರಿಸ್ತಾರಂತೆ. ನಾಟ್ ಅಡುಗೆ, ತಿಂಡಿ. ಏನು ತಿಂಡಿ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಸಿಂಪಲ್ ಆಗಿ ಈಸಿಯಾಗೆ ಮಾಡ್ತಾರಂತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಾನಲಲ್ಲಿ ಸಿಂಪಲ್ ಆಗಿ ಈಸಿಯಾಗೆ ಮಾಡೋ ಅಂಥದ್ದನ್ನೇ ನಾವು ತೋರಿಸೋದು ಅಲ್ವಾ. ನೀವು ಇಷ್ಟು ದಿನ ಫಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಬನ್ನಿ ಹಾಗಾದ್ರೆ ನಾಗರತ್ನ ಮೇಡಮ್ ಅವರು ಏನ್ ಮಾಡ್ತಾರೆ ಇವತ್ತು ಅಂತ ನೋಡ್ಕೊಂಡು ಬರೋಣ. ನಾಗರತ್ನ ಮೇಡಮ್ ಅವರು ಬರಬೇಕು, ನಿಮ್ಮ ಚಾನಲ್ಲು, ನಿಮ್ಮ ಕಿಚನ್ನು ಏನ್ ಮಾಡಬೇಕು ಅಂತಿದ್ದೀರಾ ಎಲ್ಲ ಡೀಟೇಲ್ ಆಗಿ ಹೇಳ್ತೀರಾ? ಖಂಡಿತ. ಫಸ್ಟು ನಮಸ್ಕಾರ. ಇವತ್ತು ಗೊಜ್ಜೆ ಅವಲಕ್ಕಿ ಮಾಡೋಣ ಅಂತ ಇದ್ದೀನಿ. ಅದೆಲ್ಲ ನಿಮಗೆ ಗೊತ್ತಿರಬಹುದು. ಅದನ್ನು ಕೆಲವರು ಹುಣಸೆಹಣ್ಣು ಅವಲಕ್ಕಿ ಅಂತಾರೆ, ಹುಳಿ ಅವಲಕ್ಕಿ ಅಂತಾರೆ. ಅದನ್ನು ನಾವೆಲ್ಲ ಗೊಜ್ಜೆ ಅವಲಕ್ಕಿ ಅಂತ ಹೇಳ್ತೀವಿ. ಮಾಡೋಣ, ನೋಡೋಣ ಬನ್ನಿ. ಏನೇನು ಐಟಮ್ ಹಾಕ್ತೀವಿ, ಏನೇನು ಐಟಮ್ ತೋರಿಸಿ, ಏನೇನು ಐಟಮ್ ಹಾಕ್ತೀರಾ ಹೇಳಿ. ಬನ್ನಿ. ಫಸ್ಟು ಈ ಬಟ್ಲಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನ ಗಟ್ಟಿ ಅವಲಕ್ಕಿ ಅಂತಾರೆ. ಇದನ್ನ ಒಂದು ರೌಂಡ್ ಮಿಕ್ಸಿಗೆ ಹಾಕೋಬೇಕು. ಅಂದ್ರೆ ನುಣ್ಣಗಾಗಬಾರ್ದು, ರವೆ ಟೈಪ್ ಆಗ್ಬೇಕು. ಒಂದ್ ರೌಂಡ್ ತಿರುಗಿಸಿದ್ರೆ ಸಾಕು ಮಿಕ್ಸಿ ಒಳಗೆ. ಇದನ್ನ ತಗೊಳ್ಬೇಕು. ಆಮೇಲೆ ಇದಕ್ಕೆ ಏನೇನ್ ಬೇಕಾಗತ್ತೆ ಅಂತಂದ್ರೆ, ಅದು ಗೊಜ್ಜಲ್ಲಿ ನೆನೆಸ್ಬೇಕಾಗತ್ತೆ. ಅದಕ್ಕೋಸ್ಕರ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದ್ದು, ಅದಕ್ಕೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಮತ್ತೆ ನಾವು ಅದಕ್ಕೆ ಇದು ಹಾಕ್ತಿವಿ, ಮೆಣಸಿನ ಪುಡಿ ಹಾಕ್ತಿವಿ ಗೊಜ್ಜಿಗೆ. ಅಂದ್ರೆ ಮೆಣಸಿನ ಪುಡಿ ಅಂದ್ರೆ ಇದು ಅಚ್ಕಾರದ ಪುಡಿನಾ? ಇಲ್ಲ, ನಾವು ಸಾರಿನ ಪುಡಿ ಅಂತ ಮಾಡಿ ನಿಮ್ಗೆ ತೋರಿಸಿದೀವಲ್ಲ, ಅದು ಸಾರಿನ ಪುಡಿ. ಇದು ಇದಿಷ್ಟನ್ನು ಹುಣಸೆಹಣ್ಣು ರಸ ತಗೊಂಡು ಅದಕ್ಕೆ ಬೆಲ್ಲ, ಮೆಣಸಿನ ಪುಡಿ ಮತ್ತೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಒಂಚೂರು ಅರಿಶಿನ ಹಾಕೊಂಡು ಇದನ್ನ ತರಿ ತರಿ ಮಾಡ್ಕೊಂಡ್ಬಿಟ್ಟು ರವೆನ ಅದ ಗೊಜ್ಜಲ್ಲಿ ನೆನ್ಸಿಡ್ಬೇಕು. 1-2 ಮಿನಿಟ್ಸ್ ನೆನ್ಸಿಟ್ರೆ ಅದು ಅವಲಕ್ಕಿ ರೆಡಿ ಇರುತ್ತೆ. ಆಮೇಲೆ ಒಗ್ಗರಣೆಗೆ ನೀವು ಫಸ್ಟ್ ಕಡಲೆಕಾಯಿ ಬೀಜ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಅದನ್ನ ತೆಕ್ಕೊಂಡ್ಬಿಡಿ. ಒಂದು ಟೇಬಲ್ ಸ್ಪೂನ್ ಇದೆ, ಅದು ಅಷ್ಟೇ ನಿಮ್ ರುಚಿಗೆ. ಇನ್ನು ನಮ್ಗೆ ಕಡಲೆಕಾಯಿ ಬೀಜ ಇಷ್ಟ ಅಂದ್ರೆ ಇನ್ನೂ ಒಂಚೂರು ಹಾಕೊಳ್ಳಿ, ಪರವಾಗಿಲ್ಲ. ಸರಿ ಸರಿ, ಅದು ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತೆ ಸಾಸಿವೆ. ಅದಕ್ಕೆ ಸ್ವಲ್ಪ ಹಿಂಗ್ ಹಾಕ್ತೀನಿ. ಹಿಂಗ್ ಯಾಕೆ ಅಂತಂದ್ರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಇದು ಅವಲಕ್ಕಿ, ಅದರಿಂದ ಒಂದ್ ಸ್ವಲ್ಪ ಹಿಂಗ್ ಜಾಸ್ತಿನೇ ತಗೊಂಡಿದ್ದೀನಿ. ಅದು ನಿಮ್ ಮನೇಲಿ ಯೂಶಲಿ ಹಿಂಗ್ ಸ್ವಲ್ಪ ಜಾಸ್ತಿನೇ ಅಲ್ಲ? ಖಂಡಿತ. ನಾವು ಹಿಂಗ್ ಇಲ್ದಿರ ಏನು ಮಾಡೋದೇ ಇಲ್ಲ, ಇರ್ಲೇಬೇಕು ನಮ್ಗೆ. ಇಷ್ಟು ಹಿಂಗ ಸಾಕಾಗತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವೀಟ್ನೆಸ್ ಬರಕ್ಕೋಸ್ಕರ 1 ಬಟ್ಲು ಕೊಬ್ಬರಿ. ನಾವು ಬೆಲ್ಲ ಹಾಕಿರ್ತೀವಲ್ಲ, ಮತ್ತೆ ಕೊಬ್ಬರಿ ಯಾಕೆ? ಇಲ್ಲ, ಬೆಲ್ಲ ಅದು ಹಾಕಿದ್ರೇನು ಕೊಬ್ಬರಿ ಬೇಕಾಗತ್ತೆ. ಇದೊಂಥರ ಸ್ವೀಟ್ ಕೊಡುತ್ತೆ, ಅದೊಂಥರ ಸ್ವೀಟ್ ಕೊಡುತ್ತೆ. ಸರಿ ಸರಿ. ನಿಮ್ಗೆ ಜೊತೆಗೆ ಏನಾಗತ್ತೆ ಅಂದ್ರೆ ಇದು ಅವಲಕ್ಕಿ ಸ್ವಲ್ಪ ಬಿರ್ಸಾಗತ್ತೆ. ಇದು ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಹೌದಾ? ಇದಿಷ್ಟನ್ನು ಮಾಡಿ ಗೊಜ್ಜೆ ಅವಲಕ್ಕಿ ಮಾಡ್ಕೊಂಡು ಮೊಸರು ಜೊತೆ ತಿನ್ಬಹುದು, ಸಂಜೆಗೆ ಬೇಕಾ ತಿನ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗೆ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ. ಈ ಅವಲಕ್ಕಿನ ಈಗ ಒಂದ್ ರೌಂಡ್ ಮಿಕ್ಸಿಲಿ ತಿರುಗಿಸ್ಕೊಳ್ಳೋಣ. ರವೆ ತರ ಆಗ್ಬೇಕಷ್ಟೇ, ಜಾಸ್ತಿ ನುಣ್ಣಗ್ ಮಾಡ್ಕೋಬಿಡಿ. ನುಣ್ಣಗ್ ಮಾಡಿದ್ರೆ ಒಗ್ಗರಣೆಗೆ ಹಾಕುವಾಗ ಗಂಟು ತರ ಬರುತ್ತೆ, ಜಾಸ್ತಿ ಮಾಡ್ಕೋಬಾರ್ದು. ಸರಿ ಸರಿ. ಅಷ್ಟೇ ಸಾಕಾ? ಸಾಕು, ಇಷ್ಟೇ ಸಾಕು. ನೋಡಿ ಈ ತರನಾ? ಅವಲಕ್ಕಿ ಹಾಗಾಗಿ ಇದೆಯಲ್ಲ, ಪರವಾಗಿಲ್ಲ, ಏನಾಗಲ್ಲ, ಚೆನ್ನಾಗಿರುತ್ತೆ. ಅದನ್ನು ಈಗ ನೋಡಿ, ಇದು ಹುಣಸೆ ಹಣ್ಣಿಂದು ಮತ್ತೆ ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಯಾಕೆಂದ್ರೆ ಅದು ಹುಣಸೆ ಹಣ್ಣು ನೆನಿಬೇಕು, ಬೆಲ್ಲ ಎಲ್ಲ ಕರಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇದಕ್ಕೆ ನಾವೀಗ ಇದು ಮೆಣಸಿನ ಪುಡಿ ಮತ್ತೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಅವಲಕ್ಕಿನ ಕಲಸಿ 1-2 ನಿಮಿಷ ಇಟ್ರೆ ಆಯ್ತು. ಸರಿ. ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಅಷ್ಟು ಹಾಕೊಂಡ್ಬಿಡ್ತೀರಾ? ಅಷ್ಟು ಬೇಕಾಗತ್ತೆ ಅದಕ್ಕೆ ನೋಡಿ ಅವಲಕ್ಕಿ ಹಾಕ್ಕೊಳ್ಬೇಕು.
ಅವಲಕ್ಕಿ ಹಾಕ್ಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು ಅದನ್ನು. ಅದು ಹುಣಸೆ ಹಣ್ಣು ನೀವು ಇಟ್ಕೊಂಡಿದ್ರಲ್ಲ, ಅದು ಅಷ್ಟಕ್ಕೆ ಎಷ್ಟು ಬೇಕಾದ್ರೂ ನೀರು ಹಾಕೋಬೋದಾ? ಅದು ಈ ಅವಲಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಬೇಕು. ಆ ಹುಣಸೆಹಣ್ಣು ರಸ ಅಷ್ಟು ಸಾಕು. ಅದು ನೆನೆಯೋದಕ್ಕೆ ಅವಲಕ್ಕಿಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಇಲ್ಲ ಬಿರ್ಸಾಗ್ಬಿಡುತ್ತೆ, ಸ್ವಲ್ಪ ನೀರು ಹಾಕೋಬೇಕು. ನೋಡಿ ಇದಕ್ಕೆ ಒಂಚೂರು ನೀರು ಸಾಲದು, ಈಗ ಹಾಕೊಳ್ತೀನಿ ನಾನು. ಸೊ ಟೋಟಲ್ ಒಂದೂವರೆ ಗ್ಲಾಸ್ ಅಷ್ಟು ತಗೋಬೋದಲ್ಲ? ತಗೋಬೋದು. ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ಹಾಕೊಂಡಿದ್ದೀನಿ. ಅದು ಯಾಕೆ ಅಂದರೆ ಇಲ್ಲಾಂದರೆ ತುಂಬ ಬಿರ್ಸಾಗ್ಬಿಡುತ್ತೆ. ಪೂರ್ತಿ ನೆನಿಬೇಕು ಅವಲಕ್ಕಿ ಯಾವತ್ತೂ. ಪೂರ್ತಿ ನೆನೆದ್ರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಬರಬೇಕು. ಇದಕ್ಕೊಂದು ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ ಅಲ್ವಾ? ಅರಿಶಿನೂ ಹಾಕಿದ್ರೆ ಒಗ್ಗರಣೆಗೂ ಹಾಕ್ತೀನಿ ನಾನು ಒಂಚೂರು ಅರಿಶಿನ, ಇದಕ್ಕೂ ಒಂಚೂರು ಹಾಕ್ತೀನಿ. ಯಾಕೆಂದ್ರೆ ಕಲರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಈ ತರ ಇದ್ರೆ ಸಾಕು. ಅದು ಸ್ವಲ್ಪ ಈಗ ನೆನೆದ್ರೆ ಅವಲಕ್ಕಿ ಸ್ವಲ್ಪ ಉದುರಾಗತ್ತೆ, ಅಲ್ಲಿಗೆ ಸರಿ ಹೋಯ್ತು. ಸರಿ ಹೋಗುತ್ತೆ ಹಿಂಗಿದ್ರೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು. ಈ ತರ ಇರಬೇಕು. ಅದಾದ್ಮೇಲೆ ಉದುರಾಗ ಆಗತ್ತೆ. ಈಗ ಇದಾಯ್ತು, ಇದೊಂದು 5 ನಿಮಿಷ ನೆನೀಲಿ. ಅಷ್ಟರೊಳಗೆ ನಾವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಣ. ಓಕೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ. ಎಷ್ಟು ಹಾಕೊಳ್ತೀರಾ? ಒಂದು ಸಣ್ಣ ಕಪ್ಪಲ್ಲಿ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಇದು ಕಡಲೆಕಾಯಿ ಬೀಜ ಇದು ಮಾಡ್ಕೊಂಬಿಡೋಣ, ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟು. ಆಮೇಲೆ ಇದೆಲ್ಲ ಮಾಡ್ಕೊಂಡ್ರೆ ಆಗತ್ತೆ. ಒಲೆ ಹಚ್ಚಿ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ. ಇದಕ್ಕೆ ಕಡಲೆಕಾಯಿ ಬೀಜ ಮಾತ್ರ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಎಣ್ಣೆ ಕಾಯ್ತಾ ಇದೆ, ಈ ಕಡಲೆಕಾಯಿ ಬೀಜ ಹಾಕ್ತೀನಿ. ಜೊತೆಗೆ ಹಾಕೋಬೋದಿತ್ತಲ್ಲ. ಅದೇನಾಗತ್ತೆ ಅಂದರೆ ಎಲ್ಲ ಮಾಡಿಬಿಡ್ತೀವಲ್ಲ ಅವಲಕ್ಕಿ ಎಲ್ಲ, ಆವಾಗ ಇದು ಮೆತು ಬಂದ್ಬಿಡತ್ತೆ. ಅದರಿಂದ ಅದಕ್ಕೆ ತಿನ್ನುವಾಗ ಅದನ್ನು ಹಾಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈಗ ಆಗ್ತಾ ಇದೆ. ಕೆಂಪಗಾಗಬೇಕಿದು. ಪಟ ಪಟ ಶಬ್ದ ಬರ್ತಾ ಇದೆ ಅಲ್ಲ, ಅದೆಲ್ಲ ಇದಾದರೆ ಕೆಂಪಾಗತ್ತೆ, ಅವಾಗ ಚೆನ್ನಾಗಿರುತ್ತೆ ಕೆಂಪಗಾದರೆ. ನೋಡಿ ಕೆಂಪಗೆ ಹಿಂಗಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಲ್ವಾ ಕಡಲೆಕಾಯಿ ಹಾಕಿ ತಿನ್ನಕ್ಕೆ. ಮತ್ತೆ ಈಗ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ನೆಂದಿದೆ, ಅವಲಕ್ಕಿನೂ ನೆಂದಿದೆ. ಸರಿ, ಈಗ ಒಂದೊಂದೇ ಒಗ್ಗರಣೆ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಮಿಕ್ಸ್ ಮಾಡ್ಬಿಟ್ರೆ ಆಗೋಯ್ತು ಅಷ್ಟೇ. ಒಗ್ಗರಣೆ ಮಾಡೋದು ಎಷ್ಟೊತ್ತು? 2 ನಿಮಿಷ. ಅದಾದ್ಮೇಲೆ ಅವಲಕ್ಕಿ ನೆಂದಿದೆ ನೋಡಿ, ಅದು ಹಾಕಿ ಕಲಕ್ಬಿಟ್ರೆ ಮುಗೀತು. ಸಾಸಿವೆ ಹಾಕಿದ್ದೀನಿ, ಇಂಗು ಇಷ್ಟು ಹಾಕ್ಬಿಡ್ತೀನಿ. ಇಂಗು ಸಾಸಿವೆ ಒಗ್ಗರಣೆ ಮಾತ್ರ ಒಳ್ಳೆ ಸ್ಮೆಲ್ ಬರುತ್ತೆ. ಅದರ ಜೊತೆ ಹಸಿಮೆಣಸಿನ್ಕಾಯಿ ಹಾಕ್ಬಿಡಿ. ಅದು ಇಂಗು ಹಸಿಮೆಣಸಿನ್ಕಾಯಿ ಮಿಕ್ಸ್ ಆಯ್ತು ಅಂದ್ರೆ ಒಳ್ಳೆ ರುಚಿ ಬರುತ್ತೆ. ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚೂರ್ ಕೊಬ್ಬರಿ, ಸೂಪರ್. ಅದ್ರ ಮಿಕ್ಸೇ ಚೆಂದ.
ಈಗ ಕಡಲೆಬೇಳೆ ಹಾಕ್ತೀನಿ. ವಾಸನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದೇ ನಾ ಹೇಳಿದ್ದು, ಇಂಥ ಚೆನ್ನಾಗಿ ಗಮ್ ಅಂತ ವಾಸನೆ ಬರುತ್ತೆ. ಚೆನ್ನಾಗಿರುತ್ತೆ. ಕರೆಕ್ಟ್. ಈಗ ಉದ್ದಿನ ಬೇಳೆನೂ ಹಾಕ್ಕೊತೀನಿ. ಏನು ಒಗ್ಗರಣೆ ಮಾಡ್ಬಿಟ್ಟು ನೀವು ಅದು ಅವಲಕ್ಕಿ ಹಾಕಿ 2 ನಿಮಿಷ ಹಿಂಗೆ ತಿರುಗಿಸಿದ್ರೆ ಮುಗಿದಾಯ್ತಪ್ಪ. ಕರೆಕ್ಟ್. ತಿಂಡಿ ಎಷ್ಟು ಈಸಿ ಅಲ್ವಾ? ನೀವ್ ಹೇಳ್ದಂಗೆ ಅದು ಪ್ರೀ ಮಿಕ್ಸ್ ಬೇರೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಅದು ಇನ್ನೂ ಈಸಿ. ಸುಮ್ಮನೆ ಬಿಸಿನೀರು ಒಂದ್ ಸ್ವಲ್ಪ ಹಾಕಿಟ್ಬಿಟ್ಟು ಇದೆಲ್ಲ ಏನ್ ಗೊತ್ತಾ, ಅವಲಕ್ಕಿ ಎಲ್ಲ ನೀವು ಮಿಕ್ಸಿಗೆ ಹಾಕಿ ಎಲ್ಲ ರಾತ್ರಿನೇ ಮಾಡಿ ಇಟ್ಕೊಂಡ್ಬಿಡ್ಬೋದು. ಎಲ್ಲ ಮಾಡಿ ಇದ್ರ ಹೇಳಿದ್ರಲ್ಲ, ಇದು ಪುಡಿ ಅವಲಕ್ಕಿ ತರ ಮಾಡ್ಬೋದು ಅಂತ, ಆತರ ಮಾಡಿ ಇಟ್ಕೊಂಡ್ಬಿಟ್ಟು ಬಿಸಿನೀರಲ್ಲಿ ಒಂದ್ ಚೂರ್ ಕದ್ರ ಬಿಟ್ಟು ಇಟ್ಬಿಟ್ಟು ನಾವು ಈಗ ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಕರಿಬೇವು ಹಾಕ್ಬಿಡ್ತೀನಿ. ಎಂತ ಗಮ್ಮಂತಿದೆ ಗೊತ್ತಾ? ಗಮ್ಮಂತಿದೆ. ಕಲರ್ ನೋಡಿ, ಒಳ್ಳೆ ಕಲರ್ ಬರುತ್ತೆ. ಇದಕ್ಕೂ ಇನ್ನೊಂದು ಚೂರು ಅರಿಶಿನ ಹಾಕೋಣ, ಚೆನ್ನಾಗಿರುತ್ತೆ. ಇದಕ್ಕೂ ಆ ಕೊಬ್ಬರಿಗೆಲ್ಲ ಆಮೇಲೆ ಚೆನ್ನಾಗಿ ಕಾಣುತ್ತೆ ಅದು ಅರಿಶಿನ ಎಲ್ಲ ಹಾಕಿದ್ರೆ. ನಾವು ಉಪ್ಪು ಗೊಜ್ಜೆಲ್ಲ ಹಾಕಿದ್ವಿ, ಅದಕ್ಕೆ ಇದಕ್ಕೂ ಹಾಕಿಟ್ಬಿಟ್ಟಿರ್ತೀವಲ್ಲ. ಸುಮ್ಮನೆ ಬೇಕಾದ್ರೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಬೇಕಾದ್ರೆ ಲೈಟಾಗಿ ಒಂಚೂರು ಹಾಕಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಅದು ನೋಡ್ಕೊಂಡು ಹಾಕಿ ಟೇಸ್ಟ್ಗೆ. ಅದೇ ಈಗ ನೋಡಿ ಅವಲಕ್ಕಿ ಹಾಕ್ತೀನಿ. ಮಿಕ್ಸ್ ಮಾಡಿದ್ರೆ ಹಾಗೆ ಹೋಯ್ತಪ್ಪ, ಏನು ಇಲ್ಲ. ಒಂಚೂರು ಕೊಬ್ಬರಿ ಹಾಕ್ತೀವಿ, ಮುಗೀತಷ್ಟೇ. ಈಸಿಪ್ಪ. ನೋಡಿ ಹಾಗೆ ಹೋಯ್ತು. ಎಷ್ಟು ಒಂದು 10 ನಿಮಿಷ 1/4 ಗಂಟೆಲಿ ಮಾಡ್ಬೋದಪ್ಪ ಅಲ್ವಾ? 10 ನಿಮಿಷ 1/4 ಗಂಟೆ. ನೀವು ಇನ್ನೂ ಪ್ರಿಪೇರ್ ಮಾಡೋದೆ, ಕೊಬ್ಬರಿ ಎಲ್ಲ ತುರಿದಿಟ್ಟು ಎಲ್ಲ ನಾವು ಫಾಸ್ಟ್ ಹೇಳಿದ್ವಲ್ಲ, ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ. ಅಯ್ಯೋ, ತುಂಬಾ ಜನ ಇಷ್ಟಪಟ್ರಪ್ಪ, ತುಂಬಾ ಜನ ಮೆಸೇಜ್ ಹಾಕಿದ್ರು. ಹೌದಾ? ಎಷ್ಟ್ ಚೆನ್ನಾಗಿ ಟಿಪ್ಸ್ ಎಲ್ಲ ಕೊಟ್ರು, ತುಂಬಾ ಖುಷಿ ಆಯ್ತು ನಮ್ಗೆ ಅಂತ ತುಂಬಾ ಜನ ಹಾಕಿದ್ರಪ್ಪ ಮೆಸೇಜ್ ನಂಗೆ. ನೀವು ಮತ್ತೆ ವೀಣಾ ಅವ್ರು ಕೊಟ್ರಲ್ಲ ಮೊನ್ನೆ. ಹೌದು ಹೌದು, ತುಂಬಾ ಚೆನ್ನಾಗಿತ್ತು, ತುಂಬಾ ಈಸಿ ಆಗತ್ತೆ ಕುಕಿಂಗು ಅಂತೆಲ್ಲ ಹೇಳ್ತಾ ಇದ್ರು. ಇಷ್ಟೇ ನೋಡಿ, ನಾವು ಅದೇ ಹೇಳಿದ್ನಲ್ಲ, ಆ ಥರ ಟಿಪ್ಸ್ ಎಲ್ಲ ನೀವು ಇಟ್ಕೊಂಡಿದ್ರೆ. ಹೌದು. ಆಮೇಲೆ ಏನಿಲ್ಲ, ಅವಲಕ್ಕಿ ನೆನೆಸೋದು ಮಾಡೋದು ಅಷ್ಟೇ. ಇದನ್ನ ಪುಡಿ ಮಾಡ್ಬೇಕು ಅಂತಿಲ್ಲ, ಬೇಕು ಅಂದವ್ರು ಇಡೀನು ನೆನೆಸ್ಬಿಟ್ಟು ಮಾಡ್ಬೋದು. ಅದು ಅವ್ರವ್ರಿಗೆ ಟೇಸ್ಟ್ಗೆ ಹೆಂಗ್ ಬೇಕೋ ಹಂಗೆ. ನಾನ್ ಸ್ವಲ್ಪ ಹಿಂಗೆ ಮಾಡ್ತೀನಿ, ಯಾಕೆಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ. ಇಲ್ಲ ಅಂದ್ರೆ ಒಗ್ಗರಣೆ ಅವಲಕ್ಕಿ ತರನೇ ಇದು ಒಂದು ಮಾಡಿದೀಯಾ ಅಂತ ಮನೆಯಲ್ಲಿ ಅಂತಾರಲ್ವಾ, ಅದರಿಂದ ಬೇರೆ ತಿಂಡಿ ಅಂತ ತೋರ್ಸ್ಕೊಳ್ಳೋಣ ಅಂದ್ಬಿಟ್ಟು ಈ ತರ ಮಾಡ್ತೀನಿ ಅಷ್ಟೇ. ಕರೆಕ್ಟ್. ನೋಡಿ ಹಾಗೆ ಹೋಯ್ತು. ಏನು ಗಂಟು ಏನು ಇರಲ್ಲ. ಅದು ಬಿಸಿಗೆ ಬೀಳ್ತಿದ್ದಂಗೆನೆ ಅದೆಲ್ಲ ಇದಾಗೋಗುತ್ತೆ, ಮೆಲ್ಟ್ ಆಗುತ್ತೆ. ಆ ತರ ಗಂಟೆನಾರು ಇದ್ರು ಮೆಲ್ಟ್ ಆಗುತ್ತೆ. ಆಯ್ತು, ಮುಗೀತು ನೋಡಿ. ಇದನ್ನ ತಿನ್ನುವಾಗ ತಟ್ಟೆಗೆ ಹಾಕ್ತಿರಲ್ಲ, ಆವಾಗ ಒಂಚೂರು ಕಡಲೆಕಾಯಿ ಬೀಜ ಫ್ರೈ ಮಾಡಿರೋದು ಮೇಲ್ಗಡೆ ಉದುರಿಸ್ಬಿಟ್ಟು ಕೊಡಿ, ಚೆನ್ನಾಗಿರುತ್ತೆ ಅದು. ಕರೆಕ್ಟ್. ಕಡಲೆಕಾಯಿ ಬೀಜ ಎಲ್ಲ ಇಷ್ಟಪಡೋರು ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರಲ್ವಾ, ಕಡಲೆಕಾಯಿ ಬೀಜ ಗೋಡಂಬಿ ಎಲ್ಲ ಅಂದ್ರೆ ಇಷ್ಟಪಡ್ತಾರೆ. ಹೌದು ಹೌದು. ಅದಕ್ಕೆ ಹಾಕ್ಬಿಟ್ಟು ಕೊಡಿ ಅಷ್ಟೇ, ಚೆನ್ನಾಗಿರುತ್ತೆ. ಒಂದು ವೆರೈಟಿ ಅಷ್ಟೇ, ತಿಂಡಿ ಎಲ್ಲಾನು ಒಂದೇ ತರನೇ. ಇದೊಂಥರ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಹುಳಿ ಹುಳಿ ಸಿಸಿ ಅದಿರತ್ತೆ. ಹೌದು ಹೌದು, ನೋಡಿ ಇಷ್ಟೇ. ಸಕ್ಕತ್ತಾಗಿದೆ ನೋಡಿ, ರೆಡಿ ಆಗೋಯ್ತು. ವಾವ್, ಇಷ್ಟೇಪ್ಪ, ತುಂಬಾ ಈಸಿ ಇದೆ. ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಅಲ್ಲ, ತುಂಬಾ ಈಸಿ ಇದೆ, ಚೆನ್ನಾಗೂ ಇದೆ. ಇದ್ರ ಮೇಲೆ ಕಡಲೆಕಾಯಿ ಬೀಜ ಉದುರಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ತರ ಹಾಕೊಂಡ್ಬಿಡಿ, ಚೆನ್ನಾಗಿರುತ್ತೆ ಹಿಂಗೆ ನೋಡಕ್ಕೆ. ನೋಡಿ, ವಾವ್. ಅದ್ ಮೊದ್ಲೇ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾವು ಲಾಸ್ಟ್ ಅಲ್ಲಿ ಹಾಕೊಳಕ್ಕೆ ಇಟ್ಕೊಂಡಿರ್ತೀವಿ. ನೋಡಿದ್ರಲ್ಲ ಅವಲಕ್ಕಿ, ನೋಡಿ ಎಷ್ಟು ಉದುರಾಗಿದೆ,
ಮೇಲ್ಗಡೆ ಕಡಲೆಕಾಯಿ ಬೀಜ ಬೇರೆ ಹಾಕಿದರೆ ತಿನ್ಬಿಡೋಣ. ಸೂಪರ್ ಆಗಿದೆ. ಹುಳಿ, ಉಪ್ಪು, ಖಾರ ಹದವಾಗಿದೆ. ಗರಂ ಗರಂ ಅಂತಿದೆ ಕಡಲೆಕಾಯಿ ಬೀಜ. ಸಕ್ಕತ್ತಾಗಿದೆ. ಮಾಡ್ಕೊಳ್ಳಿ ನೀವು. ತುಂಬ ಈಸಿ ಬರುತ್ತೆ. ಯೂಶಲಿ ಎಲ್ರಿಗೂ, ಸ್ಪೆಷಲಿ ಬಿಗಿನರ್ಸು ಕಲ್ತ್ಕೊಂಡ್ರಲ್ಲ ಹೆಂಗೆ ಮಾಡೋದು ಅಂತ, ಟಿಪ್ಸ್ ಕೊಟ್ರಲ್ಲ ಹೆಂಗೆ ಮಾಡಬೇಕು ಅಂತ, ಆ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಟೇಸ್ಟು. ಡಬ್ಬಿಗಾಗತ್ತೆ ನಿಮಗೆ ಅಲ್ವಾ? ಥ್ಯಾಂಕ್ ಯು. ನಮ್ಮ ವಿಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.